ಅದು ಸದ್ಯ ಅವ್ರ ಆಫೀಸ್ನಲ್ಲಿ ಈಗಾಗಲೇ ಆ ಪೋಸ್ಟ್ಗೆ ಬೇರೆ ಜನ ಇರ್ತಾರಲ್ವ. ಹೀಗೆ ಸಡನ್ನಾಗಿ ಬೇರೆಯವ್ರನ್ನ ಹಾಕಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ. ಅಪ್ಪ, ನೀವು ಮನ್ಸು ಮಾಡಿದ್ರೆ ಹೊಸ ಪೋಸ್ಟೇ ಕ್ರಿಯೇಟ್ ಮಾಡ್ಬೋದಲ್ವಾ? ಪ್ಲೀಸ್ ಫೋನ್ ಮಾಡಿ ಅಪ್ಪ. ನನಗೊಂದು 2 ದಿನ ಟೈಮ್ ಕೊಡು ಸದ್ಯ. ಪ್ರಸಾದ್ಗೆ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಇಲ್ಲ ಅಪ್ಪ, ಪ್ಲೀಸ್. ಅವಿ ಅಣ್ಣನ ಆಫೀಸ್ ಅಂದರೆ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಇಲ್ಲ ಅನ್ಬೇಡಿ ಅಪ್ಪ, ಪ್ಲೀಸ್. ಅದು ಹಾಗಲ್ಲ ಸಂಧ್ಯಾ. ಅವಿಗೂ ನನಗೂ ಯಾವುದೋ ವಿಷಯದಲ್ಲಿ ಮನಸ್ತಾಪ ಆಗಿ ಮಾತುಕತೆ ನಡೀತಿಲ್ಲ. ಅದಕ್ಕೆ ಸ್ವಲ್ಪ ದಿನ ಟೈಮ್ ಕೊಡು, ಅವನ ಹತ್ರ ಮಾತಾಡಿ ಹೇಳ್ತೀನಿ. ಗೊತ್ತಾಯ್ತು ಬಿಡಿ ಅಪ್ಪ. ನಿಮಗೆ ಪ್ರಸಾದಕ್ಕೆ ಕೆಲಸ ಕೊಡೋಕ್ಕೆ ಇಷ್ಟ ಇಲ್ಲ. ಮುಂದೆ ಮಗಂಗಿಂತ ಅಳಿಯನೇ ಬೆಳೆದ್ಬಿಟ್ರೆ ಅಂತ ಅಲ್ವಾ ನಿಮಗೆ? ಹಾಗೆಲ್ಲ ಅನ್ಕೋಬೇಡ ಸಂಧ್ಯಾ. ಪ್ರಸಾದ್ ನಿನ್ನ ಗಂಡ ಅಂದಮೇಲೆ ಅವನು ನಮ್ಮನೆಯವನೇ ಅಲ್ವಾ. ಆದರೆ ಈ ಕೆಲಸದ ವಿಷಯ ಒಂದು ಬಿಟ್ಟು ಬೇರೆ ಏನಾದರೂ ಕೇಳು ಪ್ಲೀಸ್. ನೀವಿಷ್ಟು ಹೇಳ್ತಿದ್ದೀರಾ ಅಂದರೆ ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಹಾಗಾದರೆ ಪ್ರಸಾದ್ ಯಾವುದೋ ಆಫೀಸಲ್ಲಿ ದುಡಿಯೋಕ್ಕಿಂತ ಒಂದು ಬಿಸ್ನೆಸ್ ಶುರು ಮಾಡಲಿ. ಅದಕ್ಕೆ ಬಂಡವಾಳ ಅಂತ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡ್ತೀರಾ? ಆಯ್ತು, ಅದಕ್ಕೇನಂತೆ ಕೊಡೋಣ. ತುಂಬ ಥ್ಯಾಂಕ್ಸ್ ಅಪ್ಪ. ಸದ್ಯಕ್ಕೆ ಮನೆಯಲ್ಲಿ 3 ಲಕ್ಷದಷ್ಟು ಇರ್ಬೋದು. ನಾನು ತಂದು ಕೊಡ್ತೀನಿ. ಬಿಸ್ನೆಸ್ಗೆ ಕ್ಯಾಪಿಟಲು ಬ್ಯಾಂಕಿಂದ ಡ್ರಾ ಮಾಡಬೇಕು. ಪ್ರಸಾದ್ ಅಕೌಂಟ್ ಡೀಟೇಲ್ಸ್ ಕೊಟ್ಟರೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಆಯ್ತಪ್ಪ, ಡೀಟೇಲ್ಸ್ ಕಳಿಸ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಪ್ರೆಗ್ನೆಂಟ್ ಆದಮೇಲೆ ಏನೇನೋ ಆಸೆ ಆಗುತ್ತೆ. ಆದರೆ ಕೈಯಲ್ಲಿ ದುಡ್ಡಿಲ್ಲದೆ ಯಾವ ಆಸೆನೂ ಈಡೇರಿಸ್ಕೊಳಕ್ಕಾಗ್ತಿಲ್ಲ. ಕೊರಗಬೇಡ ಸದ್ಯ, ನಾನು ಎಲ್ಲನೂ ವ್ಯವಸ್ಥೆ ಮಾಡ್ತೀನಿ. ಓಹೋ, ಏನಪ್ಪ ಇವತ್ತು ಮಧ್ಯಾಹ್ನವೇ ಮನೆಗೆ ಊಟಕ್ಕೆ ಬಂದುಬಿಟ್ಟಿದ್ದೀಯಾ? ಇವತ್ತು ಮನೆಯಿಂದ ಬಾಕ್ಸ್ ಕೊಟ್ಟು ಕಳಿಸಿರ್ಲಿಲ್ಲ, ಅದಕ್ಕೆ ಬಂದೆ. ಹೊರಗಡೆನೇ ತಿನ್ಬೋದಾಗಿತ್ತಲ್ಲ. ಹೊರಗಡೆ ತಿಂದ ಆರೋಗ್ಯ ಹಾಳಾಗುತ್ತೆ ಅಂತ ನಮ್ಮ ತಾತ ಹೇಳಿದ್ದಾರೆ. ಓ, ನಿಮ್ಮ ತಾತ ಹೇಳಿದ್ಮೇಲೆ ಮುಗೀತು ಬಿಡು. ಹೌದೌದು, ಅವ್ರದ್ದು ಮಾತಲ್ಲ, ಶಾಸನ. ನೆಗದು ಬಿತ್ತು. ಅಪ್ಪ ಅಮ್ಮ ಬಂದಿದ್ದಾರೆ, ಅದಕ್ಕೆ ಮನೆಗೆ ಊಟಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಿದ್ರೆ ನೀನು 3 kg ಇಳಿದು ಹೋಗ್ತಾ ಇರಲಿಲ್ಲ. ಗೊತ್ತಾಯ್ತಾ? ಅದು ಬೇರೆ, ಹಾಗೆಲ್ಲ ಏನೂ ಇಲ್ಲ. ನಿಲ್ಸೋ ನಿನ್ ತಬಲಾನ. ನೀ ಏನು ಜಾಕಿರ್ ಹುಸೇನ್ ಅನ್ಕೊಂಡಿದ್ದೀಯಾ? ಅಯ್ಯ, ನಾನು ತಡ್ತಿರೋ ತಟ್ಟೆಗೆ ನಿಮ್ಗೇನು ಕಷ್ಟ? ಸುಮ್ಮನಿರೋಣ, ನನಗೂ ಇರಿಟೇಟ್ ಆಗ್ತಿದೆ. ನನ್ನ ಮಗುನು ಮಾವಂಗೆ ಸುಮ್ಮನಿರಕ್ಕೆ ಹೇಳು ಅಂತಿದೆ. ಓಹೋ, ಹೌದೌದು. ನಿನ್ನ ಮಗುಗೆ ಇನ್ನೂ 3 ತಿಂಗಳಿರೋವಾಗ್ಲೇನೆ ಕಣ್ಣು, ಕಿವಿ, ಮೂಗು, ಕೊನೆಗೆ ಮಾತು ಬಂದ್ಬಿಟ್ಟಿದೆ ಅಲ್ವಾ? ಓಡ್ ಹೋಗೋದ್ರಲ್ಲಿ ನೀನ್ ಫಾಸ್ಟು, ಆದರೆ ಎಲ್ಲಾದ್ರಲ್ಲೂ ನಿನ್ನ ಮಗು ಫಾಸ್ಟು. ತಾತ, ನನ್ನ ಗಂಡನ ಎದುರು ಮರ್ಯಾದೆ ತೆಗಿಬೇಡ ನೀನು. ಅರೆ, ನಾನೇನಂಥದ್ದಂದೆ? ಏನಪ್ಪ ಪ್ರಸಾದ, ನಾನು ನಿನ್ನ ಹೆಂಡತಿ ಮರ್ಯಾದೆ ತೆಗಿತಿದ್ದೀನಿ ಅಂತಿದ್ದಾಳಲ್ಲ, ಏನಂತೀಯ ನೀನು? ಅಯ್ಯೋ ತಾತ, ಆ ಥರ ಏನಿಲ್ಲ. ಅವಳಿಗೆ ಅಂಥದ್ದೇನಿಲ್ಲ. ನೀವೇನು ಹೇಳಿದ್ರೋ ಪರವಾಗಿಲ್ಲ. ಏನ್ರಿ ಹಂಗಂದ್ರೆ? ನಂಗೆ ಮರ್ಯಾದೆ ಇಲ್ಲ ಅಂತನಾ? ಹಾಗೇನಿಲ್ಲ ಸಂಧ್ಯಾ, ನೀನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳಿದೆ. ಏನೇ ಆಗಲಿ ಪ್ರಸಾದ, ನೀನು ಒಂದೊಂದು ಸಲ ಚೆನ್ನಾಗಿ ಮಾತಾಡ್ತೀಯ ಕಣೋ. ಹೌದು, ನನ್ನ ಯಾರು ರೇಗಿಸಿದ್ರು ನಿಮಗ್ ಚಂದಾನೆ. ಅಮ್ಮ, ಊಟ ಇವತ್ತೇ ಬರುತ್ತಾ? ಹಾ ಪುಟಿ, ಬಂದ್ವಿ. ಅಮ್ಮ, ಇಷ್ಟೆಲ್ಲ ಆದ್ಮೇಲೂ ಸಮರ್ಥ ಅಭಿ ಹತ್ರ ಕೆಲಸ ಮಾಡ್ಬೇಕಾ? ಖಂಡಿತ ಬೇಡ ಸಿರಿ. ನನ್ನ ಮಗನಿಗೆ ನಾನೇ ಒಂದು ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ಸ್ ಮಾವ. ಮನೆಯವರಂದ ಮೇಲೆ ಥ್ಯಾಂಕ್ಸ್ ಎಲ್ಲ ಯಾಕೆ?
ನಾವೆಲ್ಲ ಒಂದೇ ಅಲ್ವಾ? ಹಾಂ, ಉಗಾದಿಗೆ ಮುಂಚೆನೇ ಊಟ ಬರುತ್ತೋ? ಸಂಕ್ರಾಂತಿಗೆ ಮುಂಚೆನೇ ಬರ್ತದೆ ದತ್ತ. ಮಾವ ನಾನು ತಗೊಂಡು ಹೋಗ್ತೀನಿ ಬಿಡಿ. ನಮ್ಮ ಮನೆ ಅಂದಮೇಲೆ ಇಂಥದ್ದೆಲ್ಲ ಮಾಡಬೇಕಾಗತ್ತೆ. ಕೂತ್ಕೊಳ್ಳಿ, ಕೂತ್ಕೋಪ್ಪ, ಕೂತ್ಕೋ. ಸಾಂಬಾರ್ ಪರಿಮಳ ಗಮ್ಮತ್ತ ಬರ್ತಾ ಇದೆ. ಇಷ್ಟು ದಿವಸ ಈ ಸೋಗ್ಲಾಡಿ ಅದೇನು ಅಡುಗೆ ಅಂತ ಮಾಡಿ ಬಡಿಸ್ತಿದ್ಲೋ ಏನು ಕಥೆಯೋ, ಅದನ್ನು ತಿಂದು ತಿಂದು ನಾಲಿಗೆ ಒಣಗಿದ ಎಲೆ ಥರ ಆಗಿಬಿಟ್ಟಿತ್ತು. ತಾತ ತಮಾಷೆಗಂದೆ ಸೋಗ್ಲಾಡಿ, ನಾನೇ ನಿನಗೆ ಜೂನಿಯರ್ ತುಳಸಿ ಅಂತ ಬಿರ್ದು ಕೊಟ್ಬಿಟ್ಟಿದ್ದೀನಿ ಅಂತಂದಮೇಲೆ ನೀನೇ ಅರ್ಥ ಮಾಡ್ಕೊ ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದೀಯಾ ಅಂತ. ಓಡ್ ಹೋದವಳಿಗೆ ಹೊಟ್ಟೆ ಉರಿತಿದ್ಯಂತೆ, ಮೊದಲು ಅವಳಿಗೆ ಮಜ್ಜಿಗೆ ಹಾಕ್ಬಿಡು. ಮಾವ, ಅವರೆಕಾಳು ಸಬ್ಸಿಗೆ ಸೊಪ್ಪು ಬಸ್ಸಾರು ಪಲ್ಯ ಮಾಡಿದ್ದೀನಿ. ಓಹೋ ಹೋ 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 ಹೋ, ಮಗನಿಗೆ ಇಷ್ಟ ಅಂತ ಮಾಡಿದ್ದೀಯಾ ಅನ್ನು? ನಿನ್ನ ಮಗ ಮಧ್ಯಾಹ್ನ ಊಟಕ್ಕೆ ಯಾಕೆ ಓಡ್ ಬಂದಿದ್ದಾನೆ ಅಂತ ಈಗ ಅರ್ಥ ಆಯಿತು. ತಾತ ಸ್ವಲ್ಪ ಸುಮ್ಮನಿರ್ತೀರಾ? ಸಾಂಬಾರ್ ಅಂದರೆ ಇದು. ಒಗ್ಗರಣೆ ಹಾಕಿದ್ದು ನಾನೇನೆ, ಅದಕ್ಕೆ ಈ ರುಚಿ. ಬಂದ್ಬಿಡು, ಸ್ಟವ್ ಹಚ್ಚಿದ್ದು ನಾನೇ ಅಂತ ಅನ್ಲಿಲ್ಲ ಸದ್ಯ. ನೀನು ಸೆಲೆಬ್ರಿಟಿ ಶೆಫ್ ಆದರೂ ನಮ್ಮ ತುಳಸಿ ಮುಂದೆ ನಿನ್ ಏನೂ ನಡೆಯೋಲ್ಲ. ಇದು 200% ಸತ್ಯ. ನಾನು ಒಪ್ಕೋತೀನಿ ದತ್ತ. ಅಮ್ಮ, ನನಗೆ ಯಾಕೋ ನಿನ್ನ ಕೈಯಲ್ಲಿ ಊಟ ಮಾಡಿಸ್ಕೊಳ್ಳೋಣ ಅನಿಸ್ತಿದೆ. ತಿನ್ನಿಸ್ತೀಯಾ? ಆಯ್ತಮ್ಮ, ಅದಕ್ಕೇನಂತೆ, ತಿನ್ನಿಸ್ತೀನಿ. ಇದೊಂದು ಬಾಕಿ ಇತ್ತು. ಯಾಕೆ ದತ್ತ? ಇದುವರೆಗೂ ನಮ್ಮ ಓಡ್ ಹೋದವಳು ಮಾಡ್ತಾ ಇದ್ದಿದ್ದು ಒಂದೇ ಒಂದು ಕೆಲಸ ಅಂತಂದರೆ ಪೊಗದಸ್ತಾಗಿ ಊಟ ಮಾಡೋದು. ಈಗ ಅದನ್ನು ಇನ್ನೊಬ್ಬರು ತಿನ್ನಿಸ್ತಾರೆ ಅಂತಂದ ಮೇಲೆ ಮುಗಿದು ಹೋಯಿತು. ಇನ್ನು ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು. ಮಾಧವ್ ಅವರೇ, ತುಂಬ ಧನ್ಯವಾದ. ಫ್ರೆಂಡ್ಶಿಪ್ಪಲ್ಲಿ ನೋ ಸಾರಿ ನೋ ಥ್ಯಾಂಕ್ಸ್. ಆದರೂ ನೀವು ಥ್ಯಾಂಕ್ಸ್ ಹೇಳಿದ್ಯಾಕೆ? ಇವತ್ತು ತುಂಬ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ. ನಿಮಗೆ ಖುಷಿ ಆಯಿತಾ? ತುಂಬ ಖುಷಿ ಆಯಿತು. ನಿಮಗೆ ಖುಷಿ ಆದರೆ ನನಗೂ ಖುಷಿನೇ. ನಾನು ಯಾವುದೋ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀನಪ್ಪ. ಯಾರ ಹತ್ರನೋ ಯಾವಾಗಲೂ ಮಾಡ್ಕೊಂಡಿದ್ದು ಸಾಲ 3 ಲಕ್ಷ ದುಡ್ಡು ಕೊಡಬೇಕು. ಪ್ಲೀಸ್ ಅಪ್ಪ, ಇದೊಂದು ಸಲ ಹೆಲ್ಪ್ ಮಾಡಿ. ಪ್ರೆಗ್ನೆಂಟ್ ಬೇರೆ, ಕಷ್ಟ ಅಂತಿದ್ಲು. ನಾನು ಈ ಸಮಯದಲ್ಲಿ ಸಹಾಯ ಮಾಡದೇ ಇದ್ದರೆ ತಪ್ಪಾಗುತ್ತೆ. ಸಮರ್ಥೇನೋ ಬೇರೆ ಕೆಲಸ ಕೊಡಿಸ್ತೀನಿ ಅಂದರೆ ಬೇಡ ಅಂದ. ಹಾಗಂತ ನಾನು ಸುಮ್ಮನಿರಬಾರ್ದು.
ತುಳಸಿಯವ್ರ ಮನೇಲಿ ಎಲ್ಲರೂ ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿನೂ ಅಲ್ವಾ? ದೇವ್ರೆ, ಕೊನೆಗೂ ನನ್ನ ಮೇಲೆ ಕರುಣೆ ತೋರಿಸ್ಬಿಟ್ಟೆಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ಲಕ್ಷಾಧೀಶ್ವರಿ ಆಗ್ಬಿಡ್ತೀನಿ. ನಾಳೆನೆ ಶಾಪಿಂಗ್ ಹೋಗ್ಬೇಕು. ಏನೇನು ತಗೊಬೇಕು ಅಂತ ಇವತ್ತೇ ಲಿಸ್ಟ್ ಮಾಡ್ಬಿಡ್ತೀನಿ. ಏನು ಸಂಧ್ಯಾ, ಒಬ್ಳೆ ಮಾತಾಡ್ಕೋತಾ ಇದೆಯಾ? ಅದು ಅಲ್ಲದೆ ಇಷ್ಟೊಂದು ಖುಷಿಯಾಗಿ ಬೇರೆ ಇದೆಯಾ? ನಮ್ಮ ಲೈಫ್ ಸೆಟ್ಲ್ ಆಗೋ ಥರ ಒಂದೊಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ. ಏನು ಹೇಳ್ತಾ ಇದೀಯಾ? ನಿಮ್ಗೆ ಈಗಲೇ ಹೇಳಲ್ಲ. ನೀನು ನಿನ್ನ ಕೆಲಸಗಳು ನಿನಗೆ ಅರ್ಥ ಆಗಬೇಕು. ಅದಿರಲಿ, ನನ್ನ ರೂಮ್ ಒಳಗಡೆ ಕಳಿಸ್ಬಿಟ್ಟು ಮಾಧವ್ ಸರ್ ಜೊತೆ ಮಾತಾಡ್ತಿದ್ದಲ್ಲ, ಏನು ವಿಷಯ? ಮಾಧವ್ ಸರ್ ಅಂತ ಯಾಕ್ರಿ ಹೇಳ್ತೀರಾ? ನನ್ನ ಅಪ್ಪ ಅಂತ ಹೇಳಿ ನನಗೆ. ಏಯ್, ಓಡೋದವ್ರೆ, ನಿನ್ನ ಗಂಡ ಕೇಳಿದ ಪ್ರಶ್ನೆಗೆ ಸುಮ್ಮನೆ ಉತ್ತರ ಕೊಡು. ಮಾಧವನ ಹತ್ರ ಏನು ಮಾತಾಡಿದೆ? ಅಯ್ಯೋ, ಅಪ್ಪ ಮಗಳದೇನೋ ಪರ್ಸ್ನಲ್ ಇರುತ್ತಪ್ಪ, ಅದನ್ನೆಲ್ಲ ಹೇಳಕ್ಕಾಗತ್ತಾ? ಏಯ್, ಬಾರಿಸ್ಬಿಡ್ತೀನಿ ನೋಡು. ಏನು ಮಾತಾಡಿದೆ ಅಂತ ಬಾಯ್ ಬಿಡ್ತೀಯೋ ಇಲ್ವೋ? ತಾತ, ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ. ದೇವರು ನನ್ನ ಜೀವನ ಸರಿ ಮಾಡ್ಕೊಳ್ಳೋಕ್ಕೆ ಒಂದೊಳ್ಳೆ ಅವಕಾಶ ಕೊಟ್ಟಿದ್ದಾನೆ. ನಾನು ಸರಿ ಮಾಡ್ಕೊಳ್ತೀನಿ. ನೀವು ಯಾರು ಇದ್ರಲ್ಲಿ ಇಂಟರ್ಫಿಯರ್ ಆಗಬೇಡಿ. ಏಯ್, ನಿನ್ನ ಬುದ್ಧಿ ನನ್ ಚೆನ್ನಾಗಿ ಗೊತ್ತು. ಸುಮ್ಮನೆ ಬಾಯ್ ಬಿಡ್ತೀಯೋ ಇಲ್ವೋ? ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ಏನ್ ಹೆದರ್ಸ್ತೀಯಾ? ನನಗೇನು ನಿನ್ ಭಯ ಇಲ್ಲ. ನೀನು ಹೇಳದೆ ಹೋದ್ರೆ ಈಗಲೇ ನಿನ್ನ ಒದ್ದು ಮನೆಯಿಂದ ಆಚೆಗೆ ಹಾಕ್ತೀನಿ. ಸಾಕು, ಪರವಾಗಿಲ್ಲ. ನೀ ನನ್ನ ಮನೆಯಿಂದ ಆಚೆ ಹಾಕಿದ್ರು ನನ್ನ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತು. ಸಂಧ್ಯಾ, ತಾತ ಅಷ್ಟೊಂದು ಕೇಳ್ತಿದ್ದಾರಲ್ಲ, ಹೇಳು ಪ್ಲೀಸ್. ಸಿರಿ, ನೀ ಸುಮ್ಮನಿರು. ನಿನಗೇನು ಗೊತ್ತಾಗಲ್ಲ. ನಾನು ನನ್ನ ಜೀವನ, ನನ್ನ ಗಂಡನ ಜೀವನ ಸರಿ ಮಾಡ್ಕೊಳಕ್ ಏನ್ ಮಾಡ್ಬೇಕೋ ಎಲ್ಲ ಮಾಡಿದ್ದೀನಿ. ಏನು ಹೇಳ್ತಿದ್ಯಾ ಸಂಧ್ಯಾ? ನೀನು ಮಾಧವ್ ಸರ್ ಹತ್ರ ದುಡ್ಡೇನಾದರೂ? ಅಯ್ಯೋ ದೇವ್ರೆ, ಇವಳು ಯಾಕಾದರೂ ಈ ಮನೆಯಲ್ಲಿ ಹುಟ್ಟಿದ್ಲು? ಸೋಗ್ಲಾಡಿ ತುಳಸಿಗೆ ಫೋನ್ ಮಾಡಿ ಇವಳು ಮಾಧವನ್ ಹತ್ರ ಏನು ಮಾತಾಡಿದ್ಲು ಅಂತ ವಿಚಾರಿಸೋದಕ್ಕೆ ಹೇಳು. ನೋಡಿ, ನೀವೆಲ್ಲ ಅನಾವಶ್ಯಕವಾಗಿ ನನ್ನ ವಿಷಯದಲ್ಲಿ ತಲೆ ಹಾಕ್ತಿದ್ದೀರಾ. ಸಿರಿ, ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ನೀ ಸುಮ್ಮನಿದ್ಬಿಡು. ಈಗ ನೀವೇನಾದ್ರೂ ಅಮ್ಮಂಗೆ ಫೋನ್ ಮಾಡಿದ್ರೆ ನನ್ನ ಮಗು ಮೇಲೆ ಆಣೆ. ನನ್ನ ಮರ್ಯಾದೆ ಕಳಿಯೋದಕ್ಕೆ ಕೊಟ್ಟಿದ್ದಾಳೆ ಇವಳು. ಹಲೋ, ಹಾಂ ಹೇಳು ಸಂಧ್ಯಾ. ಹಲೋ ಅಪ್ಪ, ದುಡ್ಡಿನ ವ್ಯವಸ್ಥೆ ಆಯ್ತಾ? ಹಾಂ ಸಂಧ್ಯಾ, ರೆಡಿ ಇದೆ. ಬೇಗ ತಲುಪಿಸ್ಬಿಡಿ ಅಪ್ಪ, ಪ್ಲೀಸ್. ನಿಮಗೆ ಗೊತ್ತಲ್ವಾ ನನ್ನ ಪರಿಸ್ಥಿತಿ. ನನಗೂ ನಿಮ್ಮ ಹತ್ರ ಕೇಳೋಕ್ಕೆ ಒಂಥರ ಅನ್ಸುತ್ತೆ. ಆಮೇಲೆ ಎಷ್ಟಂದ್ರೆ ನೀವು ನನ್ನ ಅಪ್ಪ ಅಲ್ವಾ, ನಿಮ್ಮ ಹತ್ರ ಕೇಳಿದೆ ಇನ್ಯಾರ ಹತ್ರ ಕೇಳಿ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ. ನಿನ್ನ ಯೋಚನೆ ಸರಿಯಾಗಿದೆ ಸಂಧ್ಯಾ. ನೀನೇನು ಸಂಕೋಚ ಪಟ್ಕೋಬೇಡ. ನಿನಗೆ ಏನೇ ಸಹಾಯ ಬೇಕಿದ್ರು ಕೇಳು. ಇಂಥ ಸಮಯದಲ್ಲಿ ನೀನು ಸ್ಟ್ರೆಸ್ ಮಾಡ್ಕೋಬಾರ್ದು. ನಾನು ಈಗಲೇ ಬರ್ತೀನಿ. ಥ್ಯಾಂಕ್ಸ್ ಅಪ್ಪ. ಸರಿ. ಮಾಧವ್ ಅವರೇ, ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು ಹೀಗೇ ಆಗುತ್ತೆ ಅಂತ. ಇವ್ರಿ ಮನೆಗೆ ಬಂದಿರೋದೇ ನಮ್ಮ ಮನೆ ದುಡ್ಡನ್ನ ಕಬಳಿಸೋದಕ್ಕೆ ಅಂತ ನಾನು ಅವತ್ತೇ ಹೇಳಿದ್ದೆ. ಅಭಿ, ನಿನ್ನ ಮಾತು ಮೇಲೆ ನಿಗಾ ಇರಲಿ. ನಾನು ಅದನ್ನೇ ಹೇಳ್ತಿರೋದು.
ನೀವು ಮಾಡ್ತಾರೋ ಕೆಲಸದ ಮೇಲೆ ನಿಗಾ ಇರಲಿ ಅಂತ. ಇವ್ರ ಮಗಳವತ್ತು ಆಫೀಸಿಗೆ ಬಂದು ಸುಳ್ಳು ಹೇಳಿಕೊಂಡು ದುಡ್ಡಿಸ್ಕೊಂಡೋದ್ಲಲ್ಲ, ಅವತ್ತೇ ಗೊತ್ತಿತ್ತು ಇವ್ರ ಫ್ಯಾಮಿಲಿ ಎಲ್ಲ ಹೀಗೆ ಅಂತ. ಆದರೆ ಇವತ್ತು ಪ್ರೂವ್ ಆಯ್ತು. ಮಗಳನ್ನ ಮುಂದೆ ಬಿಟ್ಟು ಈ ಮನೆನ ಕೊಳ್ಳೆ ಹೊಡಿತಿದ್ದಾರೆ. ಅಭಿ ಶಟಪ್. ನನಗೆ ಯಾಕೆ ಶಟಪ್ ಅಂತ ಇದ್ದೀರಾ? ನಾನು ಹೇಳಿದ ಸತ್ಯ ತಾನೇ. ಇಷ್ಟೊಂದು ದುಡ್ಡು ಅವ್ರ ಮನೆಯವ್ರಿಗೆ ತಾನೇ ತಗೊಂಡು ಹೋಗ್ತಿರೋದು. ಭಾವ ಏನಾಯ್ತು? ನಂದೇನಿಲ್ಲ ಚಿಕ್ಕಮ್ಮ, ಈ ಗಂಡ ಹೆಂಡತಿ ಸೇರಿಕೊಂಡು ನಮ್ಮನೆ ದುಡ್ಡನ್ನೆಲ್ಲ ಸಾಗಿಸೋ ಪ್ಲ್ಯಾನ್ ಮಾಡ್ತಿದ್ದಾರೆ. ನೋಡಬಿ, ಈ ವಿಷಯ ತುಳಸಿಯವ್ರಿಗೆ ಗೊತ್ತೇ ಇರಲಿಲ್ಲ. ನಿನ್ನ ಬಾಯಿಗೆ ಬಂದಿದೆಲ್ಲ ಮಾತಾಡಬೇಡ. ಹೌದು, ನಾನು ಹೇಳೋದು ತಪ್ಪು. ಇವ್ರ ಮಗಳು ನಿಮ್ಮ ಹತ್ರ ದುಡ್ಡು ಕೇಳೋದಂತೆ, ಆ ವಿಷಯ ಇವ್ರಿಗೆ ಗೊತ್ತೇ ಇಲ್ವಂತೆ. ಆಹಾಹಾ, ಏನ್ ನಾಟಕ ಆಡ್ತೀರಾ ನೀವೆಲ್ಲ. ನೋಡಬಿ, ನನಗೆ ಈ ಮನೆಯಿಂದ ಒಂದು ಬಿಡುಗಾಸು ತಗೊಂಡು ಹೋಗೋ ಉದ್ದೇಶನೂ ಇಲ್ಲ. ಈ ವಿಷಯ ನನಗೆ ಗೊತ್ತಿದ್ದಿದ್ರೆ ಇದನ್ನ ಇಲ್ಲಿವರೆಗೂ ಬರೋದಕ್ಕೆ ಬಿಡ್ತಾನೂ ಇರಲಿಲ್ಲ. ಅಮ್ಮ ಮಾಡ್ತಿದ್ದಾಳೆ. ಓ, ಅಪ್ಪ ದುಡ್ಡು ಹಾಕಿದ್ದಾರೆ ಅಂತ ಹೇಳಕ್ ಮಾಡ್ತಿರ್ಬೇಕು. ಹಾ, ಹೇಳಮ್ಮ, ದುಡ್ಡು ಹಾಕಿದ್ರಾ? ತಲೆ ಕೆಟ್ಟಿದ್ಯಾ ನಿಂಗೆ? ಅಮ್ಮ ಏನ್ ಮಾತಾಡ್ತಿದ್ಯಾ? ದುಡ್ಡಿನ ವಿಷಯ ನಮ್ಮ ಎರಡು ಮನೆ ಮಧ್ಯ ತರಬೇಡ ಅಂತ ನಿಂಗೆ ಅವತ್ತೇ ಹೇಳಿದ್ದೀನಿ ತಾನೆ. ಮತ್ತೆ ಯಾಕೆ ಅದೇ ತಪ್ಪು ಮಾಡ್ತಾ ಇದೀಯಾ? ಏನಮ್ಮ ನೀನು? ಅವ್ರು ನನ್ನ ಅಪ್ಪ ತಾನೆ, ಕೇಳೋದ್ರಲ್ಲಿ ತಪ್ಪೇನೋ? ತಪ್ಪೇ. ನಿನಗೆ ದುಡ್ಡು ಬೇಕು ಅಂದ್ರೆ ನಿನ್ ಗಂಡನ್ ಕೇಳು, ಇಲ್ಲ ಸಮರ್ಥನ ಕೇಳು. ಅದು ಬಿಟ್ಟು ಮಾಧವ್ ಅವ್ರನ್ನ ಯಾಕೆ ಕೇಳ್ತಾ ಇದೀಯಾ? ಸಲಿಗೆ ಕೊಟ್ಟಿದ್ದಾರೆ ಅಂತ ಅದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ನಾನು ಮತ್ತೊಂದು ಮುಖ ನೋಡ್ಬೇಕಾಗತ್ತೆ. ಸಮಾಧಾನ ಮಾಡ್ಕೊಳ್ಳಿ ತುಳಸಿಯವರೇ. ನೀವು ಸುಮ್ಮನಿರಿ ಮಾಧವ್ ಅವರೇ. ನೀವು ಯಾಕೆ ಈ ವಿಷಯ ನನ್ನ ಹತ್ರ ಆಗ್ಲೇ ಹೇಳಲಿಲ್ಲ? ಅಮ್ಮ, ನಿನ್ ಸ್ವಂತ ಮಗಳು ಕಷ್ಟದಲ್ಲಿದ್ರು ನಿನಗೆ ನಿನ್ ಮನೇಲಿ ನಿನ್ ಸ್ಥಾನನ ಉಳಿಸ್ಕೊಳ್ಳೋದೇ ದೊಡ್ಡದಲ್ವಾ? ಕಷ್ಟನಾ? ಏನೇ ಕಷ್ಟ ನಿನ್ಗೆ? ನನ್ ಬಸ್ರಿ ಅಮ್ಮ. ಅದೊಂದು ವಿಷಯ ಇಟ್ಕೊಂಡು ನೀನ್ ನಮ್ಮನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡ್ರೆ ನಾನ್ ಸುಮ್ಮನಿರಲ್ಲ. ನೀನು ಬಸ್ರಿ, ನನಗೆ ನಿನ್ ಮೇಲೆ ಕಾಳಜಿ ಇದೆ, ಹಾಗಂತ ಅದು ನಮ್ ದೌರ್ಬಲ್ಯ ಅನ್ಕೊಂಡು ಈ ರೀತಿ ಬೇಡಿಕೆ ಇಟ್ರೆ ಅದನ್ನ ಈಡೇರ್ಸೋದಕ್ಕಾಗೋದಿಲ್ಲ. ಚೂಚೂಪಿ 3 ಲಕ್ಷ ಎಷ್ಟು ಮಾತಾಡ್ತೀಯಮ್ಮ? ದುಡ್ಡು ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಸ್ವಾಭಿಮಾನ ಮುಖ್ಯ. ಮೊದಲು ಸ್ವಾಭಿಮಾನದಲ್ಲಿ ಬದುಕೋದ್ ಕಲಿ. ಹೀಗೆಲ್ಲ ದುಡ್ಡು ಕೇಳೋದಕ್ಕೆ ನಾಚಿಕೆ ಆಗೋಲ್ಲ ನಿಂಗೆ? ಅಮ್ಮ, ಅಲ್ಲಿ ಎಲ್ಲರ ಎದುರುಗಡೆ ದೊಡ್ಡೋಳಾಗಕ್ಕೆ ನನಗ್ ಬೈತಿದ್ಯಾ? ಸಂಧ್ಯಾ, ನಾನು ಯಾರ ಎದುರಿಗೂ ದೊಡ್ಡೋಳಾಗೋದು ಬೇಕಾಗಿಲ್ಲ. ನಿನ್ಗೊಂದು ಮಾತನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಸ್ಬೇಕಾಗಿತ್ತು, ಮಾಡಿಸ್ತಾ ಇದ್ದೀನಿ. ಸರಿಯಾಗಿ ಕೇಳಿಸ್ಕೊ. ಈ ಮನೆಯಿಂದ ನಿನ್ಗೊಂದು ಬಿಡಿಗಾಸು ಸಿಗಲ್ಲ. ಈ ಮನೆಗೆ ನಾನು ಸೇರಿದ್ದೀನಿ ಅನ್ನೋ ನೆಪ ಇಟ್ಕೊಂಡು ಈ ಮನೆಯಲ್ಲಿ ಯಾರ ಹತ್ರನೇ ನೀನ್ ದುಡ್ಡು ಕೇಳಿದ್ರು ಸೂಪರ್ ಡ್ರಾಮಾ ಕಣ್ರಿ ನಿಮ್ದು. ಮೊದಲು ಮಗಳ ಹತ್ರ ದುಡ್ಡು ಕೇಳ್ಸೋದು, ಆಮೇಲೆ ನೀವೇ ಬೇಡ ಅಂದು ದೊಡ್ಡವರಾಗೋದು. ಸಚ್ಚ ಡ್ರಾಮಾ. ಅಭಿ, ಏನು ಮಾತಾಡ್ತಿದ್ಯಾ ಅಂತ ನಿಂಗೆ ಗೊತ್ತಾ? ಆಗ್ಲಿಂದ ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ಇವ್ರದ್ದು ತಪ್ಪಿಲ್ಲ ಅಂತ. ಅಭಿ, ಅವ್ರು ಮಾತಾಡಿದ್ದು ನೀನೇ ಕೇಳಿಸ್ಕೊಂಡ್ಯಲ್ಲ, ಮತ್ತ್ಯಾಕೆ ಬಿಡು. ನೀವೆಲ್ಲರೂ ಇವ್ರನ್ನ ಇಷ್ಟೊಂದು ನಂಬ್ತಿದ್ದೀರಲ್ಲ ಚಿಕ್ಕಮ್ಮ, ಒಂದು ಮಾತು ಹೇಳ್ತೀನಿ, ಇವ್ರ ಮಕ್ಕಳು ಸೇರ್ಕೊಂಡು ನಮ್ಮ ಮನೆನ ಕೊಳ್ಳೆ ಹೊಡಿತಾರೆ.
ನಮ್ಮನೇಲಿ ಎಲ್ಲಾನು ದೋಚಿ ನಮ್ಮನ್ನೆಲ್ಲ ಬಿಕಾರಿಗಳನ್ನಾಗಿ ಮಾಡಿ ಕಡೆಗೆ ಈ ಹೆಂಗಸು ನಿಮಗೂ ಕೈ ಕೊಡ್ತಾರೆ. ಅಭಿ